ನಾವು ವಿಡಿಯೋ ಕಾಲ್ ದಿನ ಸ್ಟೋರೀಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಫಿಲ್ಮ್ ಶಾರ್ಟ್ ಫಿಲ್ಮ್ ಅವಾರ್ಡ್ ಬಂತು, ಇನ್ನೊಂದಷ್ಟು ಫೆಸ್ಟಿವಲ್ಸ್ ಅಲ್ಲಿ ಬಂತು. ತುಂಬಾ ಜನ ಇಲ್ಲ ಯಾರು ಬರಲ್ಲ ಕನ್ನಡದವರು, ಜಾಸ್ತಿ ಕನ್ನಡ ಫಿಲ್ಮ್ಸ್ ಬರೋದೇ ಇಲ್ಲ, ಅದಕ್ಕೆ ನಾವು ವೀಕೆಂಡ್ಸ್ ಇಡೋದು ಇಲ್ಲ. ಯು ಹ್ಯಾವ್ ಎನಿ ಐಡಿಯಾ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರು. ಇಮಿಡಿಯೇಟ್ ನೀನು ನಿರೂಪ್ ಬನ್ನಿ. ಫಸ್ಟ್ ವೀಕ್ ಆದ್ಮೇಲೆ ಬಾಹುಬಲಿ ಬಂತು. ಈ ವೀಕ್ ಹಿಂಗಾದ್ರೂ ಥಿಯೇಟರ್ ಉಳಿದ್ರೆ ಸಾಕು ಅಂತ ಅನ್ಕೊಂಡೆ ಒಂದ್ 30-40 ಡೇಸ್ ಆಗೋಗಿತ್ತು. ಹಿಂಗ್ ಆಚೆ ಹೋದ್ವಿ, ಕಾರಿಂದ ಆಚೆ ಹಿಂಗ್ ಇಳ್ಕೊಂಡು ಹೋದ್ರೆ ನಮ್ಮನ್ನ ನೋಡ್ ನಮ್ ಕಡೆ ಓಡ್ ಬಂದ್ರು ಎಲ್ಲಾರು. ಅದು ಆ ಫಿಲ್ಮ್ ಅಲ್ಲಿ ನಂಗೆ ವಾಚ್ ಕಳ್ದೋಗುತ್ತಲ್ಲ, ಅದಕ್ಕೆ ವಾಚ್ ಗಿಫ್ಟ್ ಕೊಟ್ರು. ಶಾರ್ಟಿಂಗ್ ಹೊಡೆದೆ. ಅವಾಗ ಸರ್ ಭಯ್ಯ ಸ್ವಲ್ಪ ಜೋರಾಗಿ ಬರ್ಲಿ ಅಂದ್ರು. ಈಗ ನೀವು ಆಕ್ಟರ್ ಆಗ್ಬೇಕು ಅಂತ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ರಿ, ಅದೇ ಟೈಮ್ ಅಲ್ಲಿ ಡೈರೆಕ್ಟರ್ ಆಗ್ಬೇಕು ಅಂತ ಅನೂಪ್ ಅವ್ರು ಏನ್ ಮಾಡ್ತಾ ಇದ್ರು? ಅದೇ ನಾನ್ ಹೇಳಿದ್ನಲ್ಲ, ಅವರು ಆಕ್ಚುಲಿ ಅನೂಪ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಇದ್ರು. ಅವರು ಮ್ಯೂಸಿಕ್ ಅವರೇ ಕಲ್ತಿರೋದು, ಎಲ್ಲೂ ಕ್ಲಾಸಸ್ ಹೋಗಿಲ್ಲ, ಏನೂ ಮಾಡಿಲ್ಲ. ಅವರೇ ಸ್ವಂತ ಎನಿ ಟೈಮ್ ನೋಡಿದ್ರು ಕಂಪ್ಯೂಟರ್ ಅಲ್ಲೇ ಇರೋರು. ಅವಾಗ ಒಂದು FL ಸ್ಟುಡಿಯೋ ಅಂತ ಒಂದು ಸಾಫ್ಟ್ವೇರ್ ಬಂದಿತ್ತು, ಅದ್ರಲ್ಲಿ ಒಂದೊಂದೇ ಅವರಾಗೆ ಸೆಲ್ಫ್ ಲರ್ನಿಂಗ್ ಮಾಡ್ಕೊಂಡು ಕಲ್ತಿದ್ರು. ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು. ಇವನ್ ನಮ್ ತಂದೆ ಸೀರಿಯಲ್ 1-2 ಸೀರಿಯಲ್ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು. ಇದು ನಾನು ಹೇಳಿದ್ನಲ್ಲ ಆಗ್ಲೇ, ನಾವು ಯಾವಾಗ ಸ್ಕ್ರಿಪ್ಟ್ ನರೇಟ್ ಮಾಡಿದ್ವಿ ನಮ್ ತಂದೆಗೆ, ಅವ್ರು ನೀನೇ ಮಾಡು ಅಂದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಶಾರ್ಟ್ ಫಿಲ್ಮ್ ಮಾಡೋ ಆಪರ್ಚುನಿಟಿ ಸಿಕ್ಕಿದಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದೆ. ಅಂಡ್ ಅವ್ರಿಗದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದ್ರೆ ಅವ್ರು ಮುಂಚೆ ನಾನು ಕತೆ ಬರೆಯೋದ್ರಲ್ಲಿ ಇದ್ರಲ್ಲೆಲ್ಲ ಫ್ರಮ್ ಚೈಲ್ಡ್ಹುಡ್ ನಾನು ಈ ಸ್ಟೋರಿ ರೈಟಿಂಗ್ ಟಿಂಕಲ್ ಅಂತ ಬರ್ತಾ ಇತ್ತು. ಸೊ ಟಿಂಕಲ್ ಗೆ ಕತೆ ಬರ್ದು ಕಳ್ಸದ್ ನಾನು. ಅನೂಪ್ ಅದೆಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ. ನನ್ಗೆ ಫುಲ್ ಇಂಟ್ರೆಸ್ಟ್ ಕತೆ ಬರೆಯೋದು, ಜೋಕ್ಸ್ ಬರೆಯೋದು, ಕಳ್ಸೋದು. ಅಲ್ಲಿಂದ ರಿಜೆಕ್ಷನ್ ಲೆಟರ್ ಬರೋದು. ಅಂಕಲ್ ಪೈ ಅಂತಿದ್ರಲ್ಲ, ಅವ್ರದ್ದು ರಿಜೆಕ್ಷನ್ ಲೆಟರ್ ಬರೋದು. ಎಫರ್ಟ್ ಚೆನ್ನಾಗಿತ್ತು. ಅನೂಪ್ ರೇಗಿಸ್ತಾ ಇದ್ರು. ನಾನು ಇಲ್ಲ, ಹಾಗಾದ್ರೆ ನೀನ್ ಬರೋದ್ ತೋರ್ಸು, ಹಂಗೆ ಅಂತ ಎಲ್ಲ ಇದ್ ಮಾಡ್ತಾ ಇದ್ದೆ. ಒಂದ್ಸಲ ರಜದಲ್ಲಿ ಒಂದಿನ ಸುಮ್ನೆ ಏನೋ ಬರೋದು, ತುಂಬಾ ಚೆನ್ನಾಗಿತ್ತು ಅದು, ಬಟ್ ಕಳಿಸ್ಲಿಲ್ಲ ನಾವ್ ಅದನ್ನ. ಸೊ ಅವ್ರಿಗೆ ರೈಟಿಂಗ್ ಎಲ್ಲ ತುಂಬಾ ಇದಿತ್ತು. ಅಂಡ್ ಈವನ್ ನನ್ಗೂನು ರೈಟಿಂಗ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅವರು ಡೈರೆಕ್ಷನ್ ಶಾರ್ಟ್ ಫಿಲ್ಮ್ ಮಾಡಿದಾಗ, ಇಲ್ಲ ಡೈರೆಕ್ಷನ್ ಮಾಡ್ಬೇಕು ನಾನು ಅನ್ನೋ ತರ ಸ್ಟೋರೀಸ್ ಎಲ್ಲ ರೆಡಿ ಮಾಡ್ಕೊಳಕ್ ಶುರು ಮಾಡಿದ್ರು. ಅವರು US ಹೋದ್ರು, ಇನ್ಫೋಸಿಸ್ ಇಂದ ಆನ್ ಸೈಟ್ ಹೋದ್ರು. ಅಂಡ್ ನಾನ್ ಇಲ್ಲೇ SAP ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಾವು ವಿಡಿಯೋ ಕಾಲ್ ದಿನ ಸ್ಟೋರೀಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂಡ್ ಅಲ್ಲಿದ್ದಾಗ ಇಲ್ಲೊಂದ್ ಶಾರ್ಟ್ ಫಿಲ್ಮ್ ಮಾಡ್ಬೇಕು ನಾನು, ಮಾಡ್ತೀನಿ ಅಂತ ವರ್ಡ್ಸ್ ಅಂತ ಒಂದ್ ಶಾರ್ಟ್ ಫಿಲ್ಮ್ ಬರೋದು. ಸೈಲೆಂಟ್ ಮೂವಿ ಅದು, ಅಂದ್ರೆ ಡೈಲಾಗ್ಸ್ ಎಲ್ಲ ಏನಿಲ್ಲ. ಅಲ್ಲಿ ಲ್ಯಾನ್ಸ್ DOP ಆಗಿ ಕೆಲಸ ಮಾಡಿದ್ರು. ರಂಗಿತರಂಗಾಗೂ ಅವರೇ ಮಾಡಿದ್ರು ವಿಲಿಯಂ ಜೊತೆ. ಸೊ ರಜಲ್ ಹಾವರ್ಡ್ ಅಂತ ಒಬ್ರು ಆಕ್ಟರ್ ಇದಾರೆ, ಅವರು ಡೆಫ್ ಅಂಡ್ ಮ್ಯೂಟ್ ಅವರು. ಅವ್ರನ್ನ ಅಪ್ರೋಚ್ ಮಾಡಿದ್ರು. ಅವ್ರು ಫ್ರೀ ಆಗೇ ಮಾಡಿದ್ರು, ಕತೆ ಇಷ್ಟ ಆಗಿ. ಅವರು ದೇರ್ ವಿಲ್ ಬಿ ಬ್ಲಡ್ ಅಂತ ಒಂದು ಡ್ಯಾನಿಯಲ್ ಡೇ-ಲೆವಿಸ್ ಫಿಲ್ಮ್ ಇದೆ, ಆಸ್ಕರ್ ವಿನ್ನಿಂಗ್ ಫಿಲ್ಮ್. ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಹಾಲಿವುಡ್ ಫಿಲ್ಮ್ಸ್ ಅಲ್ಲಿ ಮಾಡಿದ್ದಾರೆ. ಅವರು ಇಷ್ಟಪಟ್ಟು ಕತೆನ ಇಲ್ಲ ನಾನು ಫ್ರೀ ಆಗಿ ಮಾಡ್ತೀನಿ ಅಂತ ಮಾಡಿದ್ರು. ಅಂಡ್ ಆ ಫಿಲ್ಮ್ ಎಲ್ಲ ಶೂಟ್ ಮಾಡಿ ಫೆಸ್ಟಿವಲ್ಸ್ ಗೆಲ್ಲ ಕಳ್ಸಿ, ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಫಿಲ್ಮ್ ಶಾರ್ಟ್ ಫಿಲ್ಮ್ ಅವಾರ್ಡ್ ಬಂತು, ಇನ್ನೊಂದಷ್ಟು ಫೆಸ್ಟಿವಲ್ಸ್ ಅಲ್ಲಿ ಬಂತು. ಸೊ ಈಗ ಒಂದು ಇದು ಅಂತಿದೆ ಅಲ್ವಾ, ಒಂದು ತೋರ್ಸಕ್ಕೆ ಯಾರಿಗಾದ್ರು ಅಪ್ರೋಚ್ ಮಾಡಕ್ಕೆ ಒಂದು ವರ್ಕ್ ಅಂತ ಇದೆಲ್ಲ. ಅಂಡ್ ಅಪ್ರಿಸಿಯೇಷನ್ ತುಂಬಾ ಸಿಗ್ತಾ ಇತ್ತು ಅದಕ್ಕೆ, ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದಾಗ. ಸೊ ಇನ್ ಫಿಲ್ಮ್ ಮಾಡೋಣ, ವಿ ಆರ್ ರೆಡಿ ಅನ್ನೋ ತರ ಡಿಸ್ಕಸ್ ಮಾಡ್ತಾ ಇದ್ವಿ. ಅವಾಗ ಅನೂಪ್ ರಂಗಿತರಂಗದ ಐಡಿಯಾ ಹೇಳಿದ್ರು. ಸೊ ಅವರು ಬರೀತಾ ಇದ್ರು, ನಂಗೆ ಕಳಿಸ್ತಾ ಇದ್ರು. ನಾನು ಓದಿ ನಂಗೆ ಏನ್ ಅನ್ನಿಸ್ತಾ ಇದೆ ಆ ಪಾಯಿಂಟ್ಸ್ ಹೇಳ್ತಾ ಇದೆ. ಈ ತರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ವಿ, ಐ ಥಿಂಕ್ 2013 ಅಲ್ಲಿ. ಅಂಡ್ ಫೈನಲಿ ಇಲ್ಲ ಚೆನ್ನಾಗ್ ಬಂದಿದೆ ಕತೆ, ವಿ ಕ್ಯಾನ್ ಸ್ಟಾರ್ಟ್, ಈಗ ಸ್ಟಾರ್ಟ್ ಮಾಡ್ಬೋದು ಅಂತ ನಾವೇ ಶುರು ಮಾಡಿದ್ವಿ. ಅಂದ್ರೆ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಕ್ ಮುಂಚೆ ನಾವೇ ಒಂದ್ ಕಮ್ಮಿ ಬಜೆಟ್ ಅಲ್ಲೇ ಮಾಡೋಣ ಅನ್ನೋ ತರ ಸ್ಟಾರ್ಟ್ ಮಾಡಿದ್ವಿ. ಮ್ಯೂಸಿಕ್ ಇದೆಲ್ಲ ಸ್ಟಾರ್ಟ್ ಮಾಡಿದಾಗ. ಅಂಡ್ HK ಪ್ರಕಾಶ್ ಅವ್ರು ಹೇಗ್ ಬಂದ್ರು ಅಂತ ಹೇಳಿದ್ರು. ಅವ್ರು ಬಂದ್ಮೇಲೆ ಸ್ವಲ್ಪ ಇನ್ನು ಜಾಸ್ತಿ ಬಜೆಟ್ ಅಲ್ಲೇ ಮಾಡ್ಬೋದು ಅನ್ನೋ ತರ ಪ್ಲಾನ್ ಮಾಡ್ಕೊಂಡ್ ಮಾಡಿದ್ದು. ಅಲ್ಲ, ಅದು ಕತೆ ಸ್ಪಾರ್ಕ್ ಆಗಿದ್ದಿಲ್ಲಿ ಯಾವಾಗ? ಅಂದ್ರೆ 2012 ಅಲ್ಲಿ ಅನೂಪ್ಗೆ ಮಗು ಆಯ್ತು. ಅವಾಗ ನಾನ್ US ಹೋದೆ ಮಗು ನೋಡಕ್ಕೆ. ಅವ್ರು US ಅಲ್ಲೇ ಇದ್ರು. ನಮ್ ತಂದೆ ತಾಯಿ ಮುಂಚೆನೆ ಹೋಗಿದ್ರು. ನಾನು 1 ಮಂತ್ಗೆ ಅಂತ ಹೋದಾಗ ಅವರು ಆ ಇನಿಷಿಯಲ್ ಐಡಿಯಾ ಹೇಳಿದ್ರು ರಂಗಿತರಂಗದು. ಅಂಡ್ ನಾನ್ ಇನ್ನೊಂದು ಸ್ಟೋರಿ ಮಾಡಿದೆ, ಅದ್ರದ್ದೊಂದು ನಾನ್ ಹೇಳ್ದೆ ಈ ತರ ನಾನ್ ಅನ್ಕೊಂಡಿದೀನಿ ಅಂತ. ಅಂಡ್ ಅವರು ಅದು
ಎರಡು ಕಂಬೈನ್ ಮಾಡಿ, ಅಂದ್ರೆ ಕೆಲವು ಎಲಿಮೆಂಟ್ಸ್ ಇದ್ರಿಂದ ತಗೊಂಡು ಅವ್ರ ಐಡಿಯಾ ಇದನ್ನ ಕಂಬೈನ್ ಮಾಡಿ ಒಂದು ಕಂಪ್ಲೀಟ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ರು. ಅಂದ್ರೆ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಬರೀತಾರೆ. ಸೊ ನಾನು US ಇಂದ ಬಂದು ಸ್ವಲ್ಪ ದಿನದಲ್ಲಿ ಫಸ್ಟ್ ಡ್ರಾಫ್ಟ್ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ವಿ, ಈ ತರ ಮಾಡ್ಬೋದು ಆ ತರ ಮಾಡ್ಬೋದು ಅಂತ ಒಂದ್ ಫುಲ್ ಫಸ್ಟ್ ಡ್ರಾಫ್ಟ್ ಕಳ್ಸಿದ್ರು. ಅಂಡ್ ತುಂಬಾ ಚೆನ್ನಾಗಿತ್ತು ಅದು ಫಸ್ಟ್ ಡ್ರಾಫ್ಟ್. ಆಮೇಲೆ ಅದ್ರಲ್ಲಿ ಏನೇನ್ ಬೆಟರ್ ಮಾಡ್ಬೋದು ಏನೇನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ. ಓಕೆ. ಈ ರಂಗಿತರಂಗ ಟೈಟಲ್ ಜೊತೆ ಬೇರೆ ಏನೇನ್ ಟೈಟಲ್ ಇತ್ತು ಅವಾಗ ಅದು ಫೈನಲ್ ಆಗೋ ಒಂದು? ತುಂಬಾ ಇತ್ತು ಟೈಟಲ್ಸ್. ಒಂದಿಷ್ಟು ಅವಾಗ ನಮ್ ತುಂಬಾ ಇನ್ನೋಸೆಂಟ್ ಆಗಿ ಮಾಡಿದ್ ಸಿನಿಮಾ ರಂಗಿತರಂಗ. ಅಂದ್ರೆ ಇಲ್ಲೊಂದ್ ಫೈಟ್ ಬೇಕು, ಹೀರೋ ಇಂಟ್ರೊಡಕ್ಷನ್ ಈ ತರ ಇರಬೇಕು, ಕಮರ್ಷಿಯಲ್ ಎಲಿಮೆಂಟ್ಸ್ ಆತರ ಏನು ಯೋಚನೆ ಮಾಡಿದ್ವಿ. ಒಂದು ಒಳ್ಳೆ ಕತೆ, ಇದನ್ನ ಯಾವ ರೀತಿ ಹೇಳ್ಬೇಕು ಅಂತಾನೆ ಯೋಚನೆ ಮಾಡಿದ್ದು. ಅಂಡ್ ಟೈಟಲ್ ಅದೇ ರೀತಿ ಇತ್ತು. ಒಂದ್ ಪಾಯಿಂಟ್ ಅಲ್ಲಿ ಅನಶ್ಕು ಅಂತಾನು ಅನ್ಕೊಂಡ್ವಿ, ಒಂದ್ ಪಾಯಿಂಟ್ ಅಲ್ಲಿ. ಅಂದ್ರೆ ಇದೆಲ್ಲ ಟೈಟಲ್ಸ್ ಎಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಅನೂಪೆ, ಮೋಸ್ಟ್ ಆಫ್ ದ ಟೈಮ್ಸ್ ಆಲ್ ದ ಟೈಮ್ ಅನೂಪೆ ಟೈಟಲ್ಸ್ ಇದ್ ಮಾಡೋದು. ಅಂಡ್ ತುಂಬಾ ಯುನೀಕ್ ಆಗಿ ಟೈಟಲ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಅವ್ರು ಒಂದ್ 20 ಟೈಟಲ್ ಮೇಲ್ ಮಾಡಿದ್ರು ನನ್ಗೂ ನಮ್ ತಂದೆಗೂ. ಅದ್ರಲ್ಲಿ ಮುಸುಕು ಅಂತಾನು ಇತ್ತು, ಆಮೇಲೆ ಅನಶ್ಕು ಅಂತ ಇತ್ತು, ಒಂದಷ್ಟಿತ್ತು, ಮರ್ತೋಗಿದೆ ನಂಗೆ. ಬಟ್ ರಂಗಿತರಂಗ ಬಂದಿದ್ದು ವೆರಿ ಲೇಟೆಸ್ಟ್ ಸ್ಟೇಜ್. ರಂಗಿತರಂಗ ಇದ್ರಲ್ಲೇ ಇರ್ಲಿಲ್ಲ, ಕನ್ಸಿಡರೇಷನ್ ಅಲ್ಲೇ, ಅಂದ್ರೆ ಆ ವರ್ಡೇ ಇರ್ಲಿಲ್ಲ. ಸ್ಟಾರ್ಟ್ ಮಾಡಿದ್ರಿ, ಶೂಟಿಂಗ್ ಕಂಪ್ಲೀಟ್ ಆಗೋಗಿತ್ತು. ಅವಾಗ ಟೈಟಲ್ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಸಡನ್ ಆಗಿ ಅನೂಪ್ ರಂಗಿತರಂಗ ಅಂತ ಹೇಳಿದ್ರು. ಅಂದ್ರೆ ಈ ತರ ವರ್ಡ್ ಇಲ್ಲ, 2 ವರ್ಡ್ ಕಂಬೈನ್ ಮಾಡಿದೀನಿ, ನನ್ಗೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಪ್ರೊಡ್ಯೂಸರ್ಗೂ ಇಷ್ಟ ಅದು. HK ಪ್ರಕಾಶ್ ಅವರು ತುಂಬಾ ಚೆನ್ನಾಗಿದೆ ಅಂದ್ರು. ಕೆಲವರು ಇದು ಕಮರ್ಷಿಯಲ್ ಆಗಿಲ್ಲ, ಅದಿಲ್ಲ, ಆಗಿಲ್ಲ, ಈಗಿಲ್ಲ ಅಂದ್ರು. ಬಟ್ ನಮ್ಗೇನೋ ಸೌಂಡಿಂಗ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ವಿ ಡಿಸೈಡೆಡ್ ಇಲ್ಲ, ಇದೇ ಚೆನ್ನಾಗಿದೆ, ಇದೇ ಮಾಡೋಣ ಅಂತ. ಓಕೆ. ಅದೇ ಫಸ್ಟ್ ಸಿನಿಮಾ ಅಮೆರಿಕದಲ್ಲಿ 50 ಡೇಸ್ ಓಡಿದ್ದಲ್ಲ ರಂಗಿತರಂಗ? ಕನ್ನಡ ಅಲ್ಲ, ಅಮೆರಿಕಲ್ಲಿ ಬಿಕಾಸ್ ಅನೂಪ್ ಅಲ್ಲೇ ಇದ್ರಲ್ಲ, ಸೊ ಅವ್ರಿಗೆ ಅಲ್ಲಿ ಕನ್ನಡ ಸಿನಿಮಾ ನಾರ್ಮಲ್ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗೋ ತರ ಆಗ್ತಾ ಇರ್ಲಿಲ್ಲ. ಅಂದ್ರೆ ವೀಕೆಂಡ್ಸ್ ಮಾತ್ರ ಕನ್ನಡ ಸಂಘದವರೆಲ್ಲ ಸೇರ್ಕೊಂಡು ಇಲ್ಲಿಂದ ತಗೊಂಡ್ ಹೋಗಿ ವೀಕೆಂಡ್ಸ್ ಮಾತ್ರ ಶೋಸ್ ಮಾಡ್ತಾ ಇದ್ರು, ಆತರ ಇತ್ತು. ಸೊ ಅದು ಇವ್ರಿಗೆ ಗೊತ್ತಿತ್ತು. ಯಾವಾಗ ಇಲ್ಲಿ ಜನ ಇಷ್ಟಪಟ್ರು, ಇಲ್ಲಿನ ಆಡಿಯನ್ಸ್ ತುಂಬಾ ಚೆನ್ನಾಗಿದೆ ಆತರ ಎಲ್ಲ ರಿವ್ಯೂಸ್ ಬರಕ್ ಶುರು ಆಯ್ತು. ಅಲ್ಲಿಂದ ಕಾಲ್ ಬರಕ್ ಶುರು ಆಯ್ತು ನಮ್ಗೆ US ಇಂದ, ಇಲ್ಲಿ ರಿಲೀಸ್ ಮಾಡ್ತೀವಿ. ಬಟ್ ಅನೂಪ್ ಅಂದ್ರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಇಲ್ಲ ಮಾಡಿದ್ರೆ ನೀವು ಈಗ ಬೇರೆ ಲ್ಯಾಂಗ್ವೇಜ್, ಅದರ್ ಲ್ಯಾಂಗ್ವೇಜಸ್ ನ ಹೇಗ್ ರಿಲೀಸ್ ಮಾಡ್ತೀರಾ, ಎವ್ರಿ ಡೇ ಶೋಸ್ ಇಟ್ಟು ಪ್ರಾಪರ್ ಆಗಿ ಹೇಗ್ ಮಾಡ್ತೀರಾ, ಹಂಗ್ ಮಾಡಿದ್ರೆ ಮಾತ್ರ ಕೊಡೋದು, ಇಲ್ಲ ಕೊಡಲ್ಲ ಅಂತ. ತುಂಬಾ ಜನ ಇಲ್ಲ, ಯಾರು ಬರಲ್ಲ, ಕನ್ನಡದವರು ಜಾಸ್ತಿ ಕನ್ನಡ ಫಿಲ್ಮ್ಸ್ ಬರೋದೇ ಇಲ್ಲ, ಅದಕ್ಕೆ ನಾವು ವೀಕೆಂಡ್ಸ್ ಇಡೋದು, ಇಲ್ಲ ಬರ್ತಾರೆ ಆತರ ಮಾಡೋಣ ಅಂತ ಹೇಳಿದ್ರು. ಆವಾಗ ತುಂಬಾ ಜನ ರೆಡಿ ಇರ್ಲಿಲ್ಲ ಮಾಡಕ್ಕೆ. ಫೈನಲಿ ಅಜಯ್ ರೆಡ್ಡಿ ಅಂತ, ಅವ್ರು ಆಕ್ಚುಲಿ ಆಂಧ್ರದವರು. ಅವ್ರಿಗೆ ಕನ್ನಡ ಫಿಲ್ಮ್ಸ್ ಅಷ್ಟು ಗೊತ್ತಿದಿರಲಿಲ್ಲ, ಬಟ್ ಅವ್ರ ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದ್ರಂತೆ, ನೀನ್ ಯಾಕೆ ರಂಗಿತರಂಗ, ಅವರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ತೆಲುಗು ಫಿಲ್ಮ್ಸ್. ಸೊ ನೀನ್ ಯಾಕೆ ರಂಗಿತರಂಗ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು, ತುಂಬಾ ಚೆನ್ನಾಗಿದೆ, ವರ್ಡ್ ಆಫ್ ಮೌತ್ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ ಸಿನಿಮಾ ಅಂತ. ಸೊ ಅವ್ರು ಕಾಲ್ ಮಾಡಿದ್ರು. ಅವ್ರಿಗೆ ಈ ತರ ಹೇಳಿದಾಗ, ಇಲ್ಲ ಮಾಡೋಣ, ಅದೇ ರೀತಿ ಮಾಡೋಣ, ವಿ ಆರ್ ರೆಡಿ ಅಂದ್ರು. ಸೊ ಸರಿ ಮಾಡೋಣ ಅಂತ ಡಿಸೈಡ್ ಮಾಡಿ ರಿಲೀಸ್ ಆಯ್ತು. ಸೆಕೆಂಡ್ ಡೇ ಫೋನ್ ಮಾಡಿದ್ರು ನಮ್ಗೆ, ಯು ಹ್ಯಾವ್ ಎನಿ ಐಡಿಯಾ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರು. ಇಮಿಡಿಯೇಟ್ ನೀನು ನಿರೂಪ್ ಬನ್ನಿ US ಗೆ, ಇಲ್ಲಿ ಪೀಪಲ್ ಆರ್ ಗೋಯಿಂಗ್ ಕ್ರೇಜಿ ಅಂತ. ನಮ್ಗೆ ಅಲ್ಲಿ ತನಕನೂ ನಮ್ಗೆ ಹಿಟ್ ಆಗಿರೋ ರಿಯಲೈಸೇಷನ್ ಆಗಿದೆ ತುಂಬಾ ಲೇಟ್ ಆಗಿದೆ. ಬಿಕಾಸ್ ಎವ್ರಿ ವೀಕ್ ನಾವು ಥಿಯೇಟರ್ ಹುಡ್ಕೊಂಡ್ರೆ ಸಾಕು. ಅಂದ್ರೆ ಎವ್ರಿ ವೀಕ್ ನಮ್ಗೆ ಫಸ್ಟ್ ವೀಕ್ ಆದ್ಮೇಲೆ ಬಾಹುಬಲಿ ಬಂತು, ಸೆಕೆಂಡ್ ವೀಕ್ ಆದ್ಮೇಲೆ ಬಜರಂಗಿ ಭಾಯ್ಜಾನ್ ಬಂತು, ಶ್ರೀಮಂತರು ಬಂತು. ಸೊ ಎವ್ರಿ ವೀಕ್ ಈ ವೀಕ್ ಹಿಂಗಾದ್ರೂ ಥಿಯೇಟರ್ ಉಳಿದ್ರೆ ಸಾಕು ಅಂತ ಅನ್ಕೊಂಡೇ ಒಂದ್ 30-40 ಡೇಸ್ ಆಗೋಗಿತ್ತು. ಆಮೇಲೆ ನಾವು ಸರಿ ಅಂತ ಬರ್ತೀವಿ ಅಂತ ಇಮಿಡಿಯೇಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ನಾವು ಏರ್ಪೋರ್ಟ್ ಅಲ್ಲಿ ಇದ್ದಾಗ, ಫಸ್ಟ್ ವೀಕೆಂಡ್ ಕಲೆಕ್ಷನ್ ಅಲ್ಲಿ ಐ ಥಿಂಕ್ ಔಟ್ ಆಫ್ ಆಲ್ ದ ಫಿಲ್ಮ್ಸ್ US ಅಲ್ಲಿ ರಿಲೀಸ್ ಆಗಿದ್ರಲ್ಲಿ ಇದು 27th ಪೊಸಿಷನ್ ಅಲ್ಲಿ ಇತ್ತು. ಬಜರಂಗಿ ಭಾಯ್ಜಾನ್ 29 ಅಲ್ಲಿ ಇತ್ತು. ಸೊ ಆತರ ಏನೋ ಅಂದ್ರೆ ನಂಬರ್ಸ್ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಅಂದ್ರೆ ನೆವರ್ ಹರ್ಡ್ ಬಿಫೋರ್. ಅದಕ್ಕಿಂತ ಮುಂಚೆ ಕನ್ನಡ ಫಿಲ್ಮ್ಸ್ ಏನು ಇದೇ ಆಗಿರ್ಲಿಲ್ಲ, US ಅಲ್ಲಿ ರಿಲೀಸ್ ಆಗಿರ್ಲಿಲ್ಲ ಪ್ರಾಪರ್ಲಿ. ಸೊ ಅಲ್ಲಿ ಹೋದಾಗ ನಮ್ಗೆ ಸ್ಯಾನ್ ಹೋಸೆಗೆ ಹೋದ್ವಿ ಫಸ್ಟ್. ಸ್ಯಾನ್ ಹೋಸೆ ಅನ್ನೋ ಒಂದು ಊರಿದೆ ಅಲ್ಲಿ.
ನಾವು ಶೋ ಬರ್ತೀವಿ ಅಂತೆಲ್ಲ ಪೋಸ್ಟ್ ಮಾಡಿದ್ರು. ನಮ್ ತಲೆಯಲ್ಲಿ ಏನಂದ್ರೆ ಒಂದು ಕೆಲವು ಜನ ಟೌನ್ 3 ಸಿನಿಮಾಸ್ ಅಂತ ಒಂದಿತ್ತು. ಸೊ ಸ್ವಲ್ಪ ಜನ ಬರ್ತಾರೆ ಅಂಡ್ ಇಂಟ್ರಾಕ್ಟ್ ಮಾಡ್ಬಿಟ್ಟು ಬರೋಣ ಅಂತ ಪ್ಲಾನ್ ಇತ್ತು. ನನ್ ಫ್ರೆಂಡ್ ಅಲ್ಲೇ ಇದ್ದಾನೆ, ಶಶಾಂಕ್ ಅಂತ, ಇಂಜಿನಿಯರಿಂಗ್ ಫ್ರೆಂಡ್. ಅವ್ನ್ ಫುಲ್ ಮಸ್ಟ್ಯಾಂಗ್ ಎಲ್ಲ ರೆಂಟ್ ಮಾಡಿ ಆ ಡೋರ್ ಹಿಂಗ್ ಓಪನ್ ಆಗೋದು ಆ ತರದೆಲ್ಲ ರೆಂಟ್ ಮಾಡಿ ತಗೊಂಡ್ ಬಂದ. ನೀನ್ ಇವತ್ತು ಇದ್ರಲ್ಲಿ ಎಂಟ್ರಿ ಕೊಡ್ಬೇಕು. ನಾನು ಅಲ್ಲಿ ಹೋದ್ರೆ ಜನ ನನ್ನ ಪರಿಚಯ ಅಂದ್ರೆ ಗುರ್ತಿಡಿತಾರ ಅಂತಾನೂ ಗೊತ್ತಿಲ್ಲ, ಸುಮ್ನೆ ಇದೆಲ್ಲ ಬೇಕಾ ಅಂತ. ನೀನ್ ಹೀರೋ ಆಗಿದ್ಯಪ್ಪ ಈಗ, ನೀನ್ ಹಿಂಗೆ ಬರ್ಬೇಕು ಅಂತ. ನನ್ಗೆ ಫುಲ್ ಒಂಥರ ಆಗ್ತಾ ಇತ್ತು. ಅಲ್ಲಿ ಹೋಗಿ ನಿಲ್ಸಿದ್ವಿ. ನಿಲ್ಸಿದಾಗ ಫುಲ್ ಕ್ಯೂ ನಿಂತಿದೆ, ಮೆಜೆಸ್ಟಿಕ್ ಅಲ್ಲಿ ನಿಂತಿರೋ ತರ ಕ್ಯೂ ನಿಂತಿದ್ದಾರೆ. ಬಟ್ ಬಾಹುಬಲಿನೂ ಇದೆ ಅಲ್ಲಿ. ಸೊ ನಾವ್ ಅನ್ಕೊಂಡ್ವಿ ಬಾಹುಬಲಿಗೆ ನೋಡಿ ಹೆಂಗ್ ಜನ ಬಂದಿದ್ದಾರೆ ಅಂತ ಮಾತಾಡ್ಕೊಂಡ್ ನಾನು ಅನೂಪ್ ಹಿಂಗ್ ಆಚೆ ಹೋದ್ವಿ. ಕಾರಿಂದ ಆಚೆ ಹಿಂಗ್ ಇಳ್ಕೊಂಡು ಹೋದ್ರೆ ನಮ್ಮನ್ನ ನೋಡ್ ನಮ್ ಕಡೆ ಓಡ್ ಬಂದ್ರೆ ಎಲ್ಲಾರು. ನಮ್ಗೆ ಫುಲ್ ಶಾಕ್ ಆಗೋಯ್ತು. ಅಂದ್ರೆ ವಿ ಡಿಂಟ್ ಎಕ್ಸ್ಪೆಕ್ಟ್ ಆ ತರ ಇದು. ಅಂಡ್ ಅಲ್ಲಿ ಪ್ರತಿ ಸಿಟಿ ನಾವು ವಿಸಿಟ್ ಮಾಡಿದಾಗ್ಲೂ ಪ್ರತಿ ಸಿಟಿಲೂ ಅದೇ ರಿಯಾಕ್ಷನ್. ಅಂಡ್ ಪ್ರತಿ ಸಿಟಿಯಲ್ಲೂ ಎಲ್ಲಾ ಕನ್ನಡಿಗರು ಅಷ್ಟೇ ಎಷ್ಟು ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಂಡ್ರು ಅಂದ್ರೆ ಅವ್ರ ಮನೆಗ್ ಊಟಕ್ಕೆ ಇನ್ವೈಟ್ ಮಾಡ್ತಾ ಇದ್ರು. ಅಂಡ್ ಕೆಲವರೆಲ್ಲ ಸಿನಿಮಾ ಒಳಗಡೆನೆ ಸಿನಿಮಾ ಸ್ಟಾರ್ಟ್ ಆದ್ರೂ ಒಳಗಡೆ ಹೋಗ್ತಾ ಇರ್ಲಿಲ್ಲ. ಆಮೇಲೆ ನೋಡ್ತೀವಿ ಸರ್ ನಾವು ಸಿನಿಮಾ ಫಸ್ಟ್ ನಿಮ್ ಹತ್ರ ಮಾತಾಡ್ತೀವಿ, ನಾವಿಲ್ಲ ಇದ್ ನೋಡಿ ಬಿಗಿನಿಂಗ್ ಮಿಸ್ ಆದ್ರೆ ನಿಮ್ಗೆ ಈ ತರ ಅಂತಲ್ಲ. ಸೊ ಆಲ್ಮೋಸ್ಟ್ 10 cities ವಿಸಿಟ್ ಮಾಡಿದ್ವಿ. 50th ಡೇನು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಜರ್ಸಿಯಲ್ಲಿ. ಅಂಡ್ ಎಲ್ಲಾರು ಅಲ್ಲಿರೋ ಕನ್ನಡಿಗರೆಲ್ಲ ಅದನ್ನ ಅಷ್ಟೇ ಪ್ರೀತಿಯಿಂದ ನಮ್ ಸಿನಿಮಾ ಅನ್ನೋ ತರ ಮೆರೆಸಿದ್ರು ಅಲ್ಲಿ. ಅಂಡ್ ತುಂಬಾ ಜನ 200 kilometers ಇಂದೆಲ್ಲ ದೂರದಿಂದೆಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದು ಸಿನಿಮಾ ನೋಡಕ್ಕೆ. ಸೊ ಈ ರೀತಿ ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ತರ ಆಗುತ್ತೆ ಅಂತ. ಅಂಡ್ ತುಂಬಾ ಒಳ್ಳೆ ಕಲೆಕ್ಷನ್ ಆಯ್ತು ಅಲ್ಲಿ. ಐ ಥಿಂಕ್ ಈವನ್ ಟುಡೇ ಇಟ್ಸ್ ಒನ್ ಆಫ್ ದ ಟಾಪ್ 5 ಕನ್ನಡ ಫಿಲ್ಮ್ಸ್ ಅಲ್ಲಿ ಕಲೆಕ್ಷನ್ ಆಗಿದೆ. ಈವನ್ ಆ ಟೌನ್ 3 ಸಿನಿಮಾಸ್ ಅಂತ ನಾನು ಹೇಳಿದ್ನಲ್ಲ, ಅವರು ಓನರು ಆಂಧ್ರದವರು. ಅವರು ಫಸ್ಟ್ ಇದೆಲ್ಲ ಯಾರು ನೋಡಲ್ಲ, ಯಾರು ಬರಲ್ಲ ಅಂತ ಹೇಳಿದ್ರಂತೆ. ಇಲ್ಲ ಹಾಕಿ ನೀವು ನೋಡೋಣ ಅಂತ ಹೇಳಿ ಅವರು ಫುಲ್ ಖುಷಿ. ನಮ್ಗೆ ಹೇಳಿದ್ರು ಕಂಟಿನ್ಯೂಸ್ 17 shows ಹೌಸ್ಫುಲ್ ಆಗಿದೆ ಇಲ್ಲಿ. ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಅದು ಆ ಫಿಲ್ಮ್ ಅಲ್ಲಿ ನಂಗೆ ವಾಚ್ ಕಳ್ದೋಗುತ್ತಲ್ಲ, ಅದಕ್ಕೆ ವಾಚ್ ಗಿಫ್ಟ್ ಕೊಟ್ರು ನನ್ಗೆ. ಆಮೇಲೆ ಅನೂಪ್ ಒಂದೇನೋ ಗಿಫ್ಟ್ ಕೊಟ್ರು. ಅಂದ್ರೆ ಹಿ ವಾಸ್ ವೆರಿ ಹ್ಯಾಪಿ. ಮತ್ತೆ ನಮ್ನ ಸ್ಯಾನ್ ಹೋಸೆಗೆ ಕರೆಸ್ಕೊಂಡು ಅವರು 50th ಡೇ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಪಟ್ರು. ಅಂಡ್ ಅಲ್ಲೂ ಅಷ್ಟೇ ಇನ್ನಷ್ಟು ಸಿಟೀಸ್ ಅಲ್ಲೂ ಕಂಟಿನ್ಯೂಸ್ ಎಷ್ಟೋ ಶೋಸ್ ಹೌಸ್ಫುಲ್ ಆಗಿತ್ತು. ಅಂಡ್ 50 days ಅಲ್ಲೂ ಕಂಪ್ಲೀಟ್ ಮಾಡಿದ್ರು. ಸೊ ಅದ್ರಲ್ಲಿ ಸಾಯಿ ಕುಮಾರ್ ಜೊತೆ ನೀವು ಆಕ್ಟ್ ಮಾಡಿದ್ರಿ, ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ? ಸಾಯಿ ಕುಮಾರ್ ಸರ್ ಅಂದ್ರೆ ಆ ಫಿಲ್ಮ್ ಅಲ್ಲಿ ನಾವೆಲ್ಲ ನ್ಯೂ ಕಮರ್ಸ್. ನಾನು, ಅವಂತಿಕಾ ಅವ್ರ ಇರ್ಬೋದು, ರಾಧಿಕಾ ಅವ್ರ ಇರ್ಬೋದು. ಸೊ ಇನಿಷಿಯಲ್ ಒಂದು 8-10 ದಿನ ನಾವೇ ಶೂಟ್ ಮಾಡ್ತಾ ಇದ್ದಾಗ ತಮಾಷೆ ಮಾಡ್ಕೊಂಡು, ಅಂದ್ರೆ ನಮ್ಗೆ ಕ್ಯಾರವಾನ್ ಇದೆ ಅಂತಾನೂ ಗೊತ್ತಿಲ್ಲ, ಕ್ಯಾರವಾನ್ ಇರ್ಲಿಲ್ಲ ಅಲ್ಲಿ. ಸೊ ಕ್ಯಾರವಾನ್ ಯೂಸ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾವು ಫುಲ್ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದೀವಿ. ನೆಕ್ಸ್ಟ್ ಡೇ ಸಾಯಿ ಕುಮಾರ್ ಸರ್ ಬರ್ಬೇಕು, ಅವಾಗ ಕ್ಯಾರವಾನ್ ಬರುತ್ತೆ, ಸೊ ಇದೆಲ್ಲ ಬಂತು. ಆಮೇಲೆ ನಮ್ಗೆಲ್ಲ ಹೇಳಿದ್ರು ಅವರು ತುಂಬಾ ಸೀನಿಯರ್ ಆಕ್ಟರ್, ಸ್ಟಾರ್, ಸೊ ನೀವೆಲ್ಲ ಪ್ರೊಫೆಷನಲ್ ಆಗಿರ್ಬೇಕು. ಸೊ ಅವರು ಈ ತರ ಏನಾದ್ರು ಮಿಸ್ಟೇಕ್ ಆದ್ರೆ ಇದಾಗುತ್ತೆ ಅದಾಗುತ್ತೆ ಎಲ್ಲ ಹೇಳ್ತಾ ಇದ್ರು. ಅಂಡ್ ಇನಿಷಿಯಲ್ ನಾವು ಸ್ಟಾರ್ಟ್ ಮಾಡಿದೆ ಫೈಟ್ ಸೀನ್ ಇಂದ. ಸೊ ಅದ್ ಫಸ್ಟ್ ಶಾಟೇ ಅವ್ರ ಹಿಂಗೆ ಕತ್ತಿ ಹಿಂಗ್ ಬೀಸ್ತಾರೆ, ನಾನು ಇಲ್ಲಿ ಕಾಲಲ್ಲಿ ಹೊಡಿಬೇಕು. ನಾನು ಫಸ್ಟೇ ಹೋಗಿ ಸ್ಟಂಟ್ ಮಾಸ್ಟರ್ ಹತ್ರ ಹೇಳಿದೆ, ಒಂದ್ಸಲ ನಾವು ರಿಹರ್ಸ್ ಮಾಡ್ಕೊಳ್ಳೋಣ ಸರ್ ಬರಕ್ ಮುಂಚೆ ಅಂತ. ಸೊ ಅವ್ರ ಹಿಂಗ್ ಮಾಡಿದ್ರು, ನಾನು ಕಿಕ್ ಮಾಡ್ದೆ. ನೀವ್ ಇಷ್ಟು ಜೋರಾಗೆಲ್ಲ ಅವ್ರಿಗೆಲ್ಲ ಹೊಡಿಯಕ್ ಹೋಗ್ಬೇಡಿ ಹೆಂಗೆ ಅಂದ್ರು. ನಾನು ಸರಿ ಅನ್ಕೊಂಡು ಶಾರ್ಟ್ ಎಲ್ಲ ರೆಡಿ ಆಯ್ತು. ಸರ್ ಫುಲ್ ಗೆಟಪ್ ಅಲ್ಲೆಲ್ಲ ಬಂದ್ರು. ಫಸ್ಟ್ ಶಾಟ್ ಹಿಂಗ್ ಹೊಡೆದೆ. ಅವಾಗ ಸರ್ ಭಯ್ಯ ಸ್ವಲ್ಪ ಜೋರಾಗಿ ಬರ್ಲಿ ಅಂದ್ರು. ಅವಾಗ ಹಿಂಗ್ ಹೋಗ್ಬೇಕು ಕೈ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ ಸೆಟ್ ಅಲ್ಲಿ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರ ಎಕ್ಸ್ಪೀರಿಯನ್ಸಸ್, ಅವರು ಚಿಕ್ಕ ವಯಸ್ಸಿಂದಾನು ಆಕ್ಟ್ ಮಾಡ್ಕೊಂಡ್ ಬಂದಿದಾರಲ್ಲ, ಅವ್ರು ಯಾವ್ದೋ ಒಂದ್ ಸ್ಯಾನ್ಸ್ಕ್ರಿಟ್ ಡೈಲಾಗ್ ಚಿಕ್ಕ ವಯಸ್ಸಲ್ಲಿ ಹೇಳಿರೋದು ಫುಲ್ ಇನ್ನೂ ನೆನ್ಪಿದೆ, ಅದನ್ನ ಹೇಳಿದ್ರು. ಆಮೇಲೆ ಅವ್ರು ಒಂದಷ್ಟು ಆಕ್ಟಿಂಗ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಳ್ತಾ ಇದ್ರು, ತುಂಬಾ ಶೇರ್ ಮಾಡ್ಕೋತಾ ಇದ್ರು. ಅಂಡ್ ಈವನ್ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ತುಂಬಾ ರಿಹರ್ಸ್ ಮಾಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಅಂಡ್ ನೋವೇರ್ ವಿ ಫೆಲ್ಟ್ ನ್ಯೂ ಕಮರ್ಸ್ ಅಂತ. ಅಂಡ್ ಲಾಸ್ಟ್ ಡೇ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ತುಂಬಾ ಖುಷಿ ಪಟ್ರು. ನಮ್ ಸೆಟ್ ಇರ್ಬೋದು, ಸ್ಪೆಷಲಿ ಅನೂಪ್ ಆಸ್ ಅ ಡೈರೆಕ್ಟರ್ ತುಂಬಾ ಇಂಪ್ರೆಸ್ ಆಗಿದ್ರು. ಅಂಡ್ ನಮ್ಗೂನು
ಮೂರ್ ಜನ ಆಕ್ಟರ್ಸ್ಗೂ ಸೆಡ್ ಎಲ್ಲೂ ನ್ಯೂ ಕಮರ್ಸ್ ಅಂತ ಅನ್ಸಲ್ಲ, ಯು ಗೈಸ್ ಆರ್ ವೆರಿ ಗುಡ್ ಅಂತೆಲ್ಲ. ಸೊ ಕಮಿಂಗ್ ಫ್ರಮ್ ಹಿಮ್ ಆಸ್ ನ್ಯೂ ಕಮರ್ಸ್ ನಮ್ಗೆ ಅಂದ್ರೆ ಒಂಥರ ರಿಯಶ್ಯೂರ್ ಆದಂಗೆ. ಓಕೆ, ಹೌದು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.